ಮನ ಪರಿವರ್ತಿಸುವಂತಹ ಮಾತುಗಳು. ಬಹಳ ಹಿಂದೆ ವಾರಣಾಸಿಯಲ್ಲಿ ಬ್ರಹ್ಮದತ್ತನೆಂಬ ರಾಜನಿದ್ದ. ಆಗ ಅವನಿಗೆ ಬೋಧಿಸತ್ವ ಪ್ರಧಾನಮಂತ್ರಿಯಾಗಿದ್ದ. ಆ ದಿನಗಳಲ್ಲಿ ಅವನ ರಾಜ್ಯ ಬಹಳ ಸುಭಿಕ್ಷವಾಗಿತ್ತು. ಬ್ರಹ್ಮದತ್ತನ ಬಹಳ ಪ್ರೀತಿಯ ಪಟ್ಟದಾನೆ ಮಾಂಗಲಿಕ. ಅದು ಸದಾಚಾರ ಹಾಗೂ ಒಳ್ಳೆಯ ನಡವಳಿಕೆಯ ಆನೆಯಾಗಿತ್ತು. ಯಾರಿಗೂ ಯಾವ ತೊಂದರೆಯನ್ನು ಕೊಡುತ್ತಿರಲಿಲ್ಲ. ಸಣ್ಣ ಮಕ್ಕಳು ಅವರ ಮುಂದೆ ಹೋಗಿ ನಿಂತು ಅದರ ಸೊಂಡಿಲನ್ನು ಹಿಡಿದು ಜಗ್ಗಾಡಿದರೂ ಸಿಟ್ಟಾಗದೆ ಅದು ತನ್ನ ಸೊಂಡಿಲನ್ನು ಅವರ ತಲೆಯ ಮೇಲಿರಿಸಿ ಪ್ರೀತಿಯಿಂದ ಮಕ್ಕಳನ್ನು ಹರಸುತ್ತಿತ್ತು. ರಾಜ ಅದರ ಮೇಲೆ ಕುಳಿತು ಸವಾರಿ ಹೊರಟಾಗ ನಿಧಾನವಾಗಿ ನಡೆದು ಅವನಿಗೆ ಸ್ವಲ್ಪವೂ ಮೈ ಕುಲುಕಿ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿತ್ತು. ಹೀಗಿದ್ದ ಶಾಂತ ಸ್ವಭಾವದ ಆನೆ ಒಂದು ಸಲ ಇದ್ದಕ್ಕಿದ್ದಂತೆ ಕೋಪದಿಂದ ಕ್ರೂರತನದಿಂದ ನಡೆದುಕೊಳ್ಳತೊಡಗಿತು. ಪ್ರತಿದಿನ ಅದನ್ನು ನೋಡಿಕೊಳ್ಳುತ್ತಿದ್ದ ಮಾವುತ ಅದನ್ನು ಸಮಾಧಾನಪಡಿಸಲೆಂದು ಅದರ ಹತ್ತಿರ ಬಂದಾಗ ಅವನನ್ನು ತನ್ನ ಸೊಂಡಿಲಿನಿಂದ ಮೇಲಕ್ಕೆತ್ತಿ ನೆಲಕ್ಕೆ ಅಪ್ಪಳಿಸಿತು. ಅವನು ಅಲ್ಲೇ ಸತ್ತು ಬಿದ್ದ. ಇದರಿಂದ ಎಲ್ಲರಿಗೂ ಭಯವಾಗತೊಡಗಿತು. ಆನೆಯು ಈ ರೀತಿ ವರ್ತನೆಯನ್ನು ಯಾರೂ ಎಂದೂ ನೋಡೇ ಇರಲಿಲ್ಲ. ಮರುದಿನ ಅದನ್ನು ಪಳಗಿಸಲೆಂದು ಬಂದು ಮತ್ತೊಬ್ಬ ಮಾವುತನನ್ನು ಕೂಡ ಸಿಟ್ಟಿನಿಂದ ತುಳಿದು ಬಿಟ್ಟಿತು. ಅದರ ಹತ್ತಿರ ಹೋಗುವುದು ಸಾವಿನ ಬಳಿ ಹೋದಂತೆ ಎಂದು ಭಾವಿಸಿ ಎಲ್ಲರೂ ದೂರ ಉಳಿದರು. ಹೇಗೂ ಎಲ್ಲರೂ ಸೇರಿ ಕಷ್ಟಪಟ್ಟು ಅದನ್ನು ಸರಪಳಿಗಳಿಂದ ಕಟ್ಟಿ ಗಜಶಾಲೆಯಲ್ಲಿ ಬಂಧಿಸಿದರು. ರಾಜ ಬ್ರಹ್ಮದತ್ತನಿಗೆ ಇಷ್ಟು ಶಾಂತ ಸ್ವಭಾವದ ಅತ್ಯಂತ ತಿಳುವಳಿಕೆಯುಳ್ಳ ತನ್ನ ಪ್ರೀತಿಯ ಪಟ್ಟದಾನೆ ಇದ್ದಕ್ಕಿದ್ದಂತೆ ಹೀಗೆ ಉಗ್ರವಾಗಲು ಕಾರಣವೇನು ಎಂದು ಅರ್ಥವಾಗಲಿಲ್ಲ. ತನ್ನ ರಾಜ್ಯದಲ್ಲಿದ್ದ ಪಶುವೈದ್ಯರನ್ನೆಲ್ಲ ಕರೆಸಿ ಕೇಳಿ ನೋಡಿದ. ಅವರಿಗೂ ಇದರ ನಡವಳಿಕೆ ಬಗ್ಗೆ ಏನೂ ಗೊತ್ತಾಗಲಿಲ್ಲ. ಪರೀಕ್ಷಿಸಲೆಂದು ಯಾರೂ ಅದರ ಹತ್ತಿರ ಕೂಡ ಹೋಗಲು ಹೆದರುತ್ತಿದ್ದರು. ರಾಜನಿಗೆ ಏನು ಮಾಡಲು ತಿಳಿಯದೆ ತನ್ನ ಮಂತ್ರಿ ಬೋಧಿಸತ್ವನಿಗೆ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕು ಎಂದು ಹೇಳಿದ. ಮರುದಿನವೇ ಬೋಧಿಸತ್ವ ಸರಪಳಿಗಳಿಂದ ಬಂಧಿತನಾಗಿದ್ದ ಆನೆ ಮಾಂಗಲಿಕನನ್ನು ನೋಡಲು ಹೋದ. ಅದರ ಕಣ್ಣುಗಳು ಕೆಂಪಾಗಿ ಕಿಡಿಕಾರುವಂತೆ ತೋರುತ್ತಿತ್ತು. ಅದರ ಮುಖದಲ್ಲಿ ಬಹಳ ಕ್ರೌರ್ಯ ಎದ್ದು ಕಾಣುತ್ತಿತ್ತು. ಅದು ಸರಪಳಿಯನ್ನು ಜಗ್ಗಾಡುತ್ತಾ ಎಳೆಯುತ್ತಾ ಘೋರವಾಗಿ ಗೀಳಿಡುತ್ತಿತ್ತು. ಬೋಧಿಸತ್ವ ಅದನ್ನು ಗಮನಿಸಿದ. ಈ ಆನೆಯ ಗಜಶಾಲೆ ಎಲ್ಲವುದಕ್ಕಿಂತ ಕೊನೆಯಲ್ಲಿತ್ತು. ಅದರ ಹಿಂದೆ ಕಾಡಿನ ಪ್ರದೇಶವಿತ್ತು. ಬೋಧಿಸತ್ವ ನಡೆದು ಅಲ್ಲಿಗೆ ಹೋದ. ಅಲ್ಲಿ ಒಂದಿಷ್ಟು ಇದ್ದಿಲು ಸೌದೆ ತಿಂದು ಬಿಸಾಕಿದ ಆಹಾರ ಪದಾರ್ಥಗಳು ಕಂಡವು. ಅಲ್ಲಿ ಯಾರು ಬರುತ್ತಾರೆ ಎಂದು ಗಜಶಾಲೆಯವರನ್ನು ವಿಚಾರಿಸಿದ. ರಾತ್ರಿಯಾದ ಮೇಲೆ ಇಲ್ಲಿ ಯಾವ ಕಾವಲುಗಾರರು ಇರುವುದಿಲ್ಲವೆಂದು, ಬೇರೆ ಯಾರೂ ಇಲ್ಲಿಗೆ ಬರೆಯಲು ಸಾಧ್ಯವಿಲ್ಲವೆಂದು ಅವರು ಹೇಳಿದರು. ಅಂದೇ ರಾತ್ರಿ ಬೋಧಿಸತ್ವ ಗಜಶಾಲೆಯ ಹಿಂಭಾಗದಲ್ಲಿ ಮರೆಯಾಗಿ ಕುಳಿತ. ರಾತ್ರಿ ಒಂದು ಹೊತ್ತಿನಲ್ಲಿ ಕೆಲವು ಕಳ್ಳರು ಅಲ್ಲಿಗೆ ಬಂದು ತಾವು ಕಳ್ಳತನ ಮಾಡಿದ ರೀತಿಯನ್ನು, ಜನರನ್ನು ಹೊಡೆದು ಬಡಿದು ಹಿಂಸಿಸಿ ಅವರನ್ನು ದರೋಡೆ ಮಾಡಿದ ರೀತಿಯನ್ನು ಒಬ್ಬೊಬ್ಬರಿಗೊಬ್ಬರು ಹೇಳಿಕೊಂಡು ಮಾತನಾಡುತ್ತಿದ್ದರು. ಅವರು ಕುಳಿತು ಮಾತನಾಡುತ್ತಿದ್ದ ಜಾಗ ಮಾಂಗಲಿಕನನ್ನು ಕಟ್ಟಿಹಾಕಿದ ಗಜಶಾಲೆಯ ಹಿಂಭಾಗವಾಗಿತ್ತು. ಇವರು ಮಾತನಾಡುವುದು ಅಲ್ಲಿಗೆ ಕೇಳುತ್ತಿತ್ತು. ಅವರು ಮಾತನಾಡುವುದನ್ನು ನೋಡಿದರೆ ಪ್ರತಿದಿನ ಅವರು ಎಲ್ಲರೂ ಇಲ್ಲಿಗೆ ಬಂದು ಸೇರುತ್ತಿರುವ ಹಾಗೆ ಕಾಣಿಸಿತು. ಅವನಿಗೆ ಈಗ ಆನೆ ಯಾಕೆ ಹೀಗೆ ವರ್ತಿಸುತ್ತಿದೆ ಎಂಬುದರ ಸುಳಿವು ಸಿಕ್ಕಿತು. ಮಾರನೇ ದಿನವೇ ಬೋಧಿಸತ್ವ ಕಳ್ಳರನ್ನು ಬರುವುದನ್ನು ಕಾದಿದ್ದು ಸೈನಿಕರಿಂದ ಅವರೆಲ್ಲರನ್ನೂ ಬಂಧಿಸಿದ. ಮರುದಿನವೇ 4 ಜನ ಸಾಧು ಸಜ್ಜನರನ್ನು ಕರೆಯಿಸಿ ಅವರಿಂದ ಹಿಂಸೆ ಕೆಟ್ಟದ್ದು, ಅದನ್ನು ಮಾಡಬಾರದು, ಕೋಪದಿಂದ ಯಾವ ಅನಾಹುತಗಳು ಆಗುತ್ತವೆ, ಅದನ್ನು ಎಲ್ಲರೊಂದಿಗೆ ಶಾಂತಿ ಪ್ರೀತಿಯಿಂದ ಇರಬೇಕು ಎಂದು ಒಳ್ಳೆಯ ವಿಷಯವಾಗಿ ಆನೆಗೆ ಕೇಳುವಂತೆಯಲ್ಲಿ ಪ್ರವಚನ ಮಾಡುವಂತೆ ಕೇಳಿಕೊಂಡ. ಸುಮಾರು 15 ದಿನಗಳವರೆಗೂ ಇದೇ ರೀತಿ ಅವರು ಒಳ್ಳೆಯ ವಿಚಾರಗಳನ್ನು ಕುರಿತು ಆ ಜಾಗದಲ್ಲಿ ಬಂದು ಪ್ರವಚನ ಮಾಡುತ್ತಿದ್ದರು. ಸ್ವಲ್ಪ ದಿನದಲ್ಲೇ ಪಟ್ಟದಾನೆ ಅದನ್ನು ಕೇಳಿ ಅದರ ಕ್ರೂರ ನಡವಳಿಕೆ ಬದಲಾಯಿತು. ಅದು ಮೊದಲಿನಂತೆ ಶಾಂತ ಸ್ವಭಾವಕ್ಕೆ ಹಿಂತಿರುಗಿತು. ರಾಜನಿಗೆ ಬಹಳ ಸಂತೋಷವಾಯಿತು. ಇದೆಲ್ಲ ಹೇಗಾಯಿತು ಎಂದು ಬೋಧಿಸತ್ವನನ್ನು ಕೇಳಿದ. ಮಹಾಪ್ರಭು, ಸ್ವಲ್ಪ ದಿನಗಳ ಹಿಂದೆ ಆನೆ ಅನ್ಯಾಯದ, ಅತ್ಯಾಚಾರದ, ಕ್ರೌರ್ಯದ ಮಾತುಗಳನ್ನೇ ಕೇಳುತ್ತಿದ್ದುದರ ಪರಿಣಾಮವಿದು. ಅದನ್ನೇ ಕೇಳಿ ಅದರ ಸ್ವಭಾವವನ್ನೇ ಬದಲಾಯಿಸಿಕೊಂಡು ಬಿಟ್ಟಿತು. ನಂತರ ಅದು ಸಾಧು ಸಂತರ ಒಳ್ಳೆಯ ಮಾತುಗಳು ಕೇಳಿ ಮತ್ತೆ ತನ್ನ ಮೊದಲಿನ ಸ್ವಭಾವಕ್ಕೆ ಮರಳಿ ಬಂದಿತು ಎಂದು ಹೇಳಿದ ಬೋಧಿಸತ್ವ. ಬ್ರಹ್ಮದತ್ತನಿಗೆ ಬೋಧಿಸತ್ವನ ಬುದ್ಧಿವಂತಿಕೆಯ ಬಗ್ಗೆ ಬಹಳ ಹೆಮ್ಮೆ ಎನಿಸಿತು. ಅವನಿಗೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ. ನಾವು ದಿನನಿತ್ಯ ಆಡುವಂತಹ ಒಂದು ಮಾತು ಒಂದು ಆನೆಯಂತಹ ಪ್ರಾಣಿಯ ಮನಸ್ಸನ್ನೇ ಬದಲಿಸಬಹುದಾದರೆ
ನಮ್ಮ ಮಕ್ಕಳು ದಿನನಿತ್ಯ ನೋಡುವ ಕೇಳುವ ಕೆಟ್ಟ ವಿಚಾರಗಳು ಅವುಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಬಹುದೆಂಬುದನ್ನು ಊಹಿಸಿಕೊಳ್ಳಬಹುದು. ನಮ್ಮ ಮಕ್ಕಳು ಒಳ್ಳೆಯ ಗುಣನಡತೆಯವರಾದಾಗ ಆಗಬೇಕೆಂದು ನಾವು ಬಯಸಿದರೆ ನಾವು ಅವರ ಮುಂದೆ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡುತ್ತಿರಬೇಕು, ಒಳ್ಳೆಯ ಕೆಲಸವನ್ನೇ ಮಾಡುತ್ತಿರಬೇಕು, ಅವರಿಗೆ ಒಳ್ಳೆಯ ನಡವಳಿಕೆಯನ್ನು ಕಲಿಸಬೇಕು. ಹಾಗಾದಾಗ ಮಾತ್ರ ಮುಂದೆ ಅವರಿಂದ ನಾವು ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯ. ವಂದನೆಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.